ಒಕ್ಕಲಿಗ ನಾಯಕದ ಸರ್ಕಾರವನ್ನ ಬಿಜೆಪಿಯವರೇ ತೆಗೆದ್ರು ಅನ್ನುವ ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಏನು ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಮಾಗಮದ ಬಗ್ಗೆ ಮಾತನಾಡ್ತಾ ಏನು ಹೇಳಿದ್ರು, ಬಿಜೆಪಿ ಮೇಲೆ ಆರೋಪ ಮಾಡಿದ್ರು, ಇದಕ್ಕೆ ಯಡಿಯೂರಪ್ಪನವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, DCM ಡಿಕೆ ಶಿವಕುಮಾರ್ಗೆ ಯಡಿಯೂರಪ್ಪನವರು ಮಾತನಾಡ್ತಾ ಹೇಳ್ತಾರೆ, ಇಂಥ ಹೇಳಿಕೆಯನ್ನು ನೀಡೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರವೀಣರು ಅಲ್ವಾ, ಎಲ್ಲದಕ್ಕೂ ಕೂಡ ಅವರೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ CM ಯಡಿಯೂರಪ್ಪನವರು ವಾಗ್ದಾಳಿ ಮಾಡಿದ್ದಾರೆ. DKC ಇಂಥವನ್ನ ಬಿಟ್ಟು ಬೇರೆ ಏನು ಹೇಳೋಕೆ ಸಾಧ್ಯ ಹೇಳಿ, ಒಕ್ಕಲಿಗ ಸಮಾಜ ಸೇರಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ, ಬಿಜೆಪಿ ಪರವಾಗಿದ್ದಾರೆ ಅಂತೇಳಿ BSY ಹೇಳಿದ್ದಾರೆ. ಶಿವಕುಮಾರ್ ಅವರಿಂದ ಸ್ವಾಮೀಜಿ ಕೇಳಬೇಕಾಗಿತ್ತು, ಯಾರು ಕೆಳಗಡೆ ಇಳಿಸಿದ್ರು ಅವ್ರ ಜೊತೆನೆ ಬರ್ತಿದ್ದ ಮಟ್ಟಕ್ಕೆ ಸ್ವಾಮೀಜಿನೇ ಕೇಳಬೇಕಾಗಿತ್ತು ಅಂತ ಹೇಳಿದ್ರು. ಅದು ಹೋಗಿ ಮಾತಾಡ್ಲಿ ಶಿವಕುಮಾರ್, ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. DK ಶಿವಕುಮಾರ್ ಅವರಿಂದ ಸ್ವಾಮೀಜಿ ಕೇಳಬೇಕಾಗಿತ್ತು, ಯಾರು ಕೆಳಗಡೆ ಇಳಿಸಿದ್ರು ಅವ್ರ ಜೊತೆನೆ ಬರ್ತಿದ್ದ ಮಟ್ಟಕ್ಕೆ ಸ್ವಾಮೀಜಿನೇ ಕೇಳಬೇಕಾಗಿತ್ತು ಅಂತ ಹೇಳಿದ್ರು. ಅದು ಹೋಗಿ ಮಾತಾಡ್ಲಿ ಶಿವಕುಮಾರ್, ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. ಇನ್ನು DCM DK ಶಿವಕುಮಾರ್ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಬರದ ವಿಚಾರದಲ್ಲಿ ಅವರು ಉತ್ತರ ಕೊಡಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು, ಬರಗಾಲದ ವಿಚಾರವಾಗಿ ಅವರೇ ಉತ್ತರ ಕೊಡ್ತಾರೆ ಅಂತ ಯಡಿಯೂರಪ್ಪ ವಿರುದ್ಧ DCM DKC ವಾಗ್ದಾಳಿ ನಡೆಸಿದ್ದಾರೆ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ, ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು, ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಅವರೇ ಕೇಳಿದ್ರು. ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದೆಯಾ ನಿಮ್ಗೆ? ಗಾಳಿ JDS ಎಲ್ಲಿದೆಯಾ ನೀನು? JDSಗೆ ಎಲ್ಲ ಮುಕ್ತಿ ಮಾಡಾಯ್ತು. JDS ನಮ್ಗೆ JDS ಎಲ್ಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ, ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಲೋಕ ಅಖಾಡದಲ್ಲಿ ರೀಲ್ಸ್ ಹಾಡಿನದ್ದೇ ಸದ್ದು. ವಿಜಯಾನಂದ ಕಾಶಪ್ಪನವರ ಮಾತನಾಡ್ತಾ ಹೇಳ್ತಾರೆ, ಏನಿಲ್ಲ ಅಂತ ಹೇಳಿ ರೀಲ್ಸ್ ಹಾಡನ್ನ ಅವರು ಹೇಳ್ತಾರೆ. ವಿಜಯಾನಂದ ಕಾಶಪ್ಪನವರು ಮಾತನಾಡ್ತಾ ಚುನಾವಣಾ ಪ್ರಚಾರದ ಸಭೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳ್ತಾರೆ ಈ ಹಾಡನ್ನ. ಏನಿಲ್ಲ ಅಂತ ಹಾಡಿದ್ದಾರೆ ಕಾಶಪ್ಪನವರ್. ಎಳಕಲ್ ನಿವಾಸದ ಸಭೆಯಲ್ಲಿನ ಹಾಡು ಈಗ ಫುಲ್ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ವಿಜಯಾನಂದ ಕಾಶಪ್ಪನವರು ಹಾಡಿರುವಂಥ ಹಾಡು. ಏನಿಲ್ಲ ಇನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಇದು ಬಹಳ ಫೇಮಸ್ ಆಗಿದೆ ಹಾಡಿಗೆ, ಹಾಗಿದ್ದಿಲ್ಲ ಎಲ್ಲರಿಗೂ ಹಾಡ್ತಾರೆ ಹಾಡು. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ನಾನು ಹುಟ್ಟಿದ್ದು ಕಾಂಗ್ರೆಸ್ ಕುಟುಂಬದಲ್ಲಿ, ಸಾಯೋದು ಕಾಂಗ್ರೆಸ್ಸಿನವನಾಗೆ ಸಾಯ್ತೀನಿ, ಇನ್ನೊಂದು ಪಕ್ಷವನ್ನು ಮಾಡೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಇರೋದು. ಹೆಬ್ಬಾರ್ ಪುತ್ರ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಕಾರವಾರದಲ್ಲಿ ಶಿವರಾಮ್ ಹೆಬ್ಬಾರ್ ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಇದೀಗ ಅವರ ಪುತ್ರ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಬನವಾಸಿ ಮುಂಡಗೋಡು ಬೆಂಬಲಿಗರ ಜೊತೆ ಸೇರ್ಪಡೆ ಆಗಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೆಬ್ಬಾರ್ ಪುತ್ರ ಕೂಡ ಬಂದಿದ್ರು. ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಹೆಬ್ಬಾರ್ ಅಂತರ ಕಾಯ್ದುಕೊಂಡಿದ್ದು, ಶಿವರಾಮ್ ಹೆಬ್ಬಾರ್ ಯಾವ ರೀತಿಯಲ್ಲಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರು ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ಅವರ ಪುತ್ರ ಮತ್ತೆ ವಾಪಸ್ ಕಾಂಗ್ರೆಸ್ ಪಾಳೆಯವನ್ನ ಸೇರ್ಪಡೆ ಆಗಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಅಲ್ಲಿ ಇತರೆ ಎಲ್ಲ ಕಾಂಗ್ರೆಸ್ ಸಪೋರ್ಟರ್ಸ್ ಜೊತೆಗೆ ಬನವಾಸಿ ಮುಂಡಗೋಡು ಭಾಗದ ಕಾಂಗ್ರೆಸ್ ಬೆಂಬಲಿಗರ ಜೊತೆಗೆ ವಿವೇಕ್ ಹೆಬ್ಬಾರ್ ಕೂಡ, ಶಿವರಾಮ್ ಹೆಬ್ಬಾರ್ ಪುತ್ರ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ.
ಹೆಬ್ಬಾರ್ ಅವರು ಹಾಗಾದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರಾ, ಏನ್ ಮಾಡ್ತಾರೆ ಅನ್ನೋಂಥದ್ದು ಈ ಕ್ಷಣಕ್ಕೂ ಕೂಡ ಕುತೂಹಲಕರವಾಗಿ ಉಳಿದಿದೆ. ಅವರ ಪುತ್ರ ಅಂತೂ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಹೊರಟಿದ್ದಾರೆ, ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ನಾವು